ಜೈ ಗುರುದೇವ್, ಹರೇ ಶ್ರೀ ಕೃಷ್ಣ. ನಮಸ್ಕಾರ ವೀಕ್ಷಕರೇ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ರೇಣುಕಾ ಯಲ್ಲಮ್ಮ ಕಾರ್ಯಸಿದ್ಧಿ ಸಾಧನೆಯ ಬಗ್ಗೆ ತಿಳಿದುಕೊಳ್ಳೋಣ. ರೇಣುಕಾ ಯಲ್ಲಮ್ಮ ದೇವಿಯ ಒಂದು ಸಾಧನೆ ಇದು. ನೋಡಿ, ಈ ರೇಣುಕಾ ಯಲ್ಲಮ್ಮ ತಾಯಿ ಬಂದ್ಬಿಟ್ಟು ಜಮದಗ್ನಿ ಋಷಿಯ ಹೆಂಡತಿ, ಹಾಗೆ ಪರಶುರಾಮನ ತಾಯಿ. ಪರಶುರಾಮರು ನಿಮ್ಗೆಲ್ಲ ಗೊತ್ತಿರ್ತಕ್ಕಂತಹ ಋಷಿ ಮುನಿಗಳು, ಗುರುಗಳು. ಹಾಗೆ ವಿಷ್ಣುವಿನ ಒಂದು ಅವತಾರ. ಪರಶುರಾಮರ ಅವತಾರ ಬಂದ್ಬಿಟ್ಟು ವಿಷ್ಣುವಿನ ಅವತಾರ. ಕೆಲವೊಂದು ಗ್ರಂಥಗಳಲ್ಲಿ ಈ ಪಾರ್ವತಿ ದೇವಿಯ ಅವತಾರನೇ ರೇಣುಕಾ ಯಲ್ಲಮ್ಮ ಅಂತ ಹೇಳ್ತಾರೆ. ಆದರೆ ಕೆಲವೊಂದು ಪುರಾಣಗಳಲ್ಲಿ ಈ ರೇಣುಕಾ ದೇವಿ ಬಂದ್ಬಿಟ್ಟು ಶಿವ ಪಾರ್ವತಿಯರ ಮಗಳು ಅಂತ ಹೇಳ್ತಾರೆ. ಇನ್ನು ಕೆಲವು ಕಡೆ ಏನ್ ಹೇಳ್ತಾರೆ ಅಂದ್ರೆ, ಈ ಚಿನ್ನಮಸ್ತಾ ದೇವಿ ಗೊತ್ತಿರ್ಬೇಕು ನಿಮ್ಗೆ. ಅಂದ್ರೆ ಚಿನ್ನಮಸ್ತಾ ದೇವಿ ಅಂತ ದಶ ಮಹಾವಿದ್ಯೆಗಳಲ್ಲಿ ಬರ್ತಾರೆ. ಅಂದ್ರೆ ಭಾರತೀಯ ಅವತಾರನೇ ಅದನ್ನು ಸಹ. ಸುಮಾರು ಮಹಾವಿದ್ಯೆಗಳಿದೆ. ಆ ಮಹಾವಿದ್ಯೆಗಳಲ್ಲಿ ದಶ ಮಹಾವಿದ್ಯೆ ಅಂತ 10 ವಿದ್ಯೆಗಳು ಬರ್ತದೆ. ಅಂದ್ರೆ ಆ ಪಾರ್ವತಿ ದೇವಿಯ ಒಂದು 10 ಅವತಾರಗಳು. ಆ 10 ಅವತಾರಗಳ ಒಂದು ವಿದ್ಯೆ, ತಾಂತ್ರಿಕ ಮಾಂತ್ರಿಕ ವಿದ್ಯೆಗಳು ಬರ್ತದೆ. ಅದರಲ್ಲಿ ಚಿನ್ನಮಸ್ತಾ ದೇವಿಯು ಸಹ ಒಂದು ದಶ ಮಹಾವಿದ್ಯೆಗಳಲ್ಲಿ ಬರ್ತಕ್ಕಂಥ ಒಂದು ವಿದ್ಯೆ, ಅವತಾರ. ಈ ಚಿನ್ನಮಸ್ತಾ ದೇವಿ ತನ್ನ ಸಹಚರರು, ಅಂದ್ರೆ ಅವರ ಅಸಿಸ್ಟೆಂಟ್ ಇರ್ತಾರಲ್ವಾ, ಸಹಚಾರಿಣಿಗಳು, ಅವರು ಒಂದ್ಸರಿ ಬಾಯಾರಿಕೆ ಆಯ್ತಂತೆ. ಹೀಗೆಲ್ಲೋ ಒಂದ್ ಕಡೆ ಹೋಗಿದ್ದಾಗ ಉದ್ಯಾನವನದಲ್ಲಿ ಅವರು ವಿಹಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಸಹಚಾರಿಣಿಯವರಿಗೆ ಬಾಯಾರಿಕೆ ಆಯ್ತಂತೆ. ಆಗ ಅವ್ರು ಏನ್ ಮಾಡ್ತಾರೆ, ಈ ಚಿನ್ನಮಸ್ತಿಕಾ ದೇವಿ ಹತ್ರ ಕೇಳ್ತಾರೆ, ನಮ್ಗೆ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ನಮ್ಗೆ ಕುಡಿಯೋದಿಕ್ಕೆ ನೀರು ಬೇಕು ಅಂತ. ಆಗೇನ್ ಮಾಡ್ತಾರೆ, ಅಲ್ಲಿ ಚಿನ್ನಮಸ್ತಾ ದೇವಿ ನೋಡ್ತಾರೆ, ಅಲ್ಲೆಲ್ಲೂ ಕುಡಿಯೋದಿಕ್ಕೆ ನೀರು ಇರೋದಿಲ್ಲ. ಆಗ ತಾಯಿ ಏನ್ ಮಾಡ್ತಾರೆ, ತನ್ನ ಖಡ್ಗದಿಂದ ತನ್ನ ತಲೆಯನ್ನ ಕಡ್ದು ಒಂದು ಕೈಯಲ್ಲಿ ತಲೆ ಇಟ್ಕೊಂಡು ಆ ಕತ್ತಿನಿಂದ, ಅಂದ್ರೆ ಕೊರಳಿನಿಂದ ಬರ್ತಾ ಇರ್ತಕ್ಕಂಥ ರಕ್ತವನ್ನ ಸಹಚಾರಿಣಿಯರಿಗೆ ಕುಡಿಯೋದಕ್ಕೆ ಕೊಡ್ತಾರೆ. ಇದು ಚಿನ್ನಮಸ್ತಿಕಾ ದೇವಿಯ ಒಂದು ಅವತಾರ, ಪವಾಡ. ನೀವು ಚಿತ್ರಗಳಲ್ಲಿ ನೋಡಿರಬಹುದು, ಚಿನ್ನಮಸ್ತಾ ದೇವಿ ತನ್ನ ಕತ್ತನ್ನ ಕಡಿದು ಕತ್ತಿನಿಂದ ಬರ್ತಾ ಇರ್ತಕ್ಕಂಥ ರಕ್ತವನ್ನ ತನ್ನ ಅಕ್ಕಪಕ್ಕ ಇರ್ತಕ್ಕಂಥ ಸಹಚಾರಿಣಿಯವರಿಗೆ ಕುಡಿಯೋದಿಕ್ಕೆ ಕೊಡ್ತಾರೆ, ನೀರಿನ ರೂಪದಲ್ಲಿ, ಅವರ ದಾಹವನ್ನ ತೀರಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು. ಹಾಗೆ ಅವರ ಒಂದು ಕೈಯಲ್ಲಿ ಅವರ ತಲೆಯನ್ನ ಇಟ್ಕೊಂಡಿರ್ತಾರೆ, ಅವರು ಸಹ ಕುಡಿತಾರೆ. ಆ ರೀತಿ ಒಂದು ಚಿತ್ರ ಇದೆ, ಬೇಕಾದ್ರೆ ನೋಡಿ. ಈ ಚಿನ್ನಮಸ್ತಾ ದೇವಿ ಬಂದ್ಬಿಟ್ಟು ತಾಂತ್ರಿಕ ದೇವತೆ, ಅಂದ್ರೆ ಯಂತ್ರ ಮಂತ್ರ ತಂತ್ರಗಳಲ್ಲಿ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೇವತೆ. ಈ ರೇಣುಕಾ ಯಲ್ಲಮ್ಮ ತಾಯಿ ಇದಾರಲ್ವಾ, ಅವರು ಸಹ ಚಿನ್ನಮಸ್ತಾ ದೇವಿಯ ಒಂದು ಅವತಾರ ಅಂತಲೂ ಸಹ ಹೇಳ್ತಾರೆ ಕೆಲವೊಂದು ಗ್ರಂಥಗಳಲ್ಲಿ. ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ದೇವತೆ. ನೋಡಿ, ಯಾರಿಗೆ ಈ ತಲೆಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳಿರ್ತದೆ, ಅಂದ್ರೆ ಈ ತಲೆನೋವಾಗಿರಬಹುದು, ಅಥವಾ ಒಂಟಿ ತಲೆನೋವಾಗಿರಬಹುದು, ಅಥವಾ ಈ ತಲೆನಲ್ಲಿ ಒಂಥರ ಚೊಳುಕು ಹೊಡೆದಾಗ ಆಗುತ್ತೆ, ಅಥವಾ ಒಂದು ರೀತಿ ಶಾಕು ಹೊಡೆದಾಗ ಆಗುತ್ತೆ ತಲೆಗಳಲ್ಲಿ, ಅಥವಾ ಕೆಲವರಿಗೆ ತಲೆನಲ್ಲಿ ಏನೋ ಓಡಾಡ್ತಾ ಇದೆ ಅಂತ ಅನಿಸುತ್ತೆ. ಇನ್ನು ಕೆಲವರಿಗೆ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ತಲೆ ಮೇಲೆ ಬೀಳ್ತಾ ಇರ್ತದೆ, ಅಂದ್ರೆ ಕಪ್ಪು ಎನರ್ಜಿ ಅಂತ ಹೇಳ್ತಾರೆ, ಬ್ಲಾಕ್ ಎನರ್ಜಿ, ಬ್ಲಾಕ್ ನೆಗೆಟಿವ್ ಎನರ್ಜಿ. ಅದು ಕಪ್ಪು ಶಕ್ತಿ ಅಂತ ಹೇಳ್ತಾರೆ. ಕೆಲವೊಂದು ಗ್ರಹಗಳಿಂದ ಬರ್ತದೆ ಆ ಕಪ್ಪು ಶಕ್ತಿ. ಆ ಶಕ್ತಿ ಬಂದು ತಲೆ ಮೇಲೆ ಯಾವಾಗೂ ಬೀಳ್ತಾ ಇರ್ತದೆ. ಅಂಥವ್ರಿಗೆ ತುಂಬಾ ನಿದ್ರೆ, ಮರುವು, ಆಲಸ್ಯ, ಜಡತ್ವ, ಒಂಥರ ಯಾವ್ದ್ರಲ್ಲೂ ಆಸಕ್ತಿ ಇರೋದಿಲ್ಲ, ಲವಲವಿಕೆ ಇರೋದಿಲ್ಲ, ಯಾವಾಗೂ ಮಂಕಾಗಿರ್ತಾರೆ. ಈ ರೀತಿಯ ಒಂದು ಸಮಸ್ಯೆಗಳು ಇರ್ತದೆ. ಇವೆಲ್ಲ ಮಾಟ ಮಂತ್ರದಿಂದ, ವಾಮಾಚಾರ ಪ್ರಯೋಗಗಳಿಂದ, ಭೂತ ಪ್ರೇತ ಪಿಶಾಚಿಗಳಿಂದ ಬರ್ತಕ್ಕಂಥ ಒಂದು ಶಕ್ತಿಗಳು. ಅದು ಬರೀ ತಲೆಗೆ ಮಾತ್ರ ಸಮಸ್ಯೆ ಕೊಡ್ತದೆ. ದೇಹ ಎಲ್ಲ ಚೆನ್ನಾಗಿರ್ತದೆ, ರುಂಡ ಬೇರೆ ಮುಂಡ ಬೇರೆ. ರುಂಡ ಅಂದ್ರೆ ತಲೆಯ ಭಾಗದಲ್ಲಿ ಮಾತ್ರ ಸಮಸ್ಯೆನ ಒಡ್ಡುತ್ತೆ. ಇನ್ನು ದೇಹಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳನ್ನ ಕೊಡೋದಿಲ್ಲ ಕೆಲವೊಂದು ಪ್ರಯೋಗಗಳು, ಕೆಲವೊಂದು ಶಕ್ತಿಗಳು, ದುಷ್ಟ ಶಕ್ತಿಗಳು. ಹಾಗೆ ಯಾರಿಗೆ ಈ ತಲೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದೆ, ಅಥವಾ ಬ್ರೈನ್ ಟ್ಯೂಮರ್ ಆಗಿರಬಹುದು, ತಲೆಗೆ ಸಂಬಂಧಪಟ್ಟಂತಹ ಆಪರೇಷನ್ ಆಗಿರ್ತದೆ, ಇದರ ಸುಮಾರಿದೆ ತಲೆಗೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆಗಳು, ಸಮಸ್ಯೆಗಳು, ದೋಷಗಳು ಸುಮಾರಿದೆ. ಅಂತಹ ಸಮಸ್ಯೆಗಳು ಏನಾದರೂ ನಿಮ್ಗಿದ್ರೆ ಈ ರೇಣುಕಾ ದೇವಿಗೆ ಸಂಬಂಧಪಟ್ಟಂತಹ ಸಾಧನೆಗಳನ್ನ ಮಾಡೋದ್ರಿಂದ ನಿಮ್ಮ ಆ ಒಂದು ಸಮಸ್ಯೆ ನಿಮ್ಮನ್ನ ಬಿಟ್ಟು ಹೊರಟೋಗುತ್ತೆ, ನಿಮ್ಗೆ ಒಳ್ಳೇದಾಗತ್ತೆ, ನೀವು ಚೆನ್ನಾಗಿರ್ತೀರ ಲೈಫಲ್ಲಿ.
ಆಮೇಲೆ ಮಾಟ ಮಂತ್ರ ಆಗಿದ್ರು, ವಾಮಾಚಾರ ಪ್ರಯೋಗ ಆಗಿದ್ರು, ಶತ್ರುಗಳ ಬಾಧೆ ಇದ್ರು, ಭೂತ ಪ್ರೇತ ಪಿಶಾಚಿಗಳ ಕಾಟ ಇದ್ರು, ಎಲ್ಲದಕ್ಕೂ ಈ ರೇಣುಕಾ ದೇವಿಯ ಒಂದು ಸಾಧನೆ ಮಾಡೋದ್ರಿಂದ ನಿಮ್ಗೆ ಒಂದು ಒಳ್ಳೆಯ ಫಲ ಸಿಗುತ್ತೆ. ನೋಡಿ, ನಮ್ಮ ಕ್ಲೈಂಟ್ ಒಬ್ರು ಕೇಳ್ತಾ ಇದ್ರು, ಕಮೆಂಟ್ಸ್ ಮಾಡಿ, ವಾಟ್ಸಪ್ ಮಾಡಿ, ರೇಣುಕಾ ಯಲ್ಲಮ್ಮ ದೇವಿಯ ಶಾಬರಮ್ಮ ಗುರುಗಳೇ ಕೊಡಿ ಅಂತ ಕೇಳ್ತಾ ಇದ್ರು. ಹಾಗಾಗಿ ಅವ್ರಿಗೋಸ್ಕರ ಇದನ್ನ ಹುಡುಕಿ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ತುಂಬಾ ಪವರ್ಫುಲ್ ದೇವತೆ ರೇಣುಕಾ ಯಲ್ಲಮ್ಮ. ಏನ್ ಮಾಡ್ತಾರೆ ಅಂದ್ರೆ, ಆದಷ್ಟು ಬೇಗನೆ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ. ಒಂದು ರೀತಿ ಪವಾಡ ಸದೃಶ ರೀತಿಯಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡ್ತಾರೆ. ನಾನು ಸಹ ತಾಯಿ ರೇಣುಕಾ ದೇವಿಯ ಒಂದು ಸಾಧನೆಯನ್ನ ಮಾಡಿದ್ದೀನಿ. ಹಾಗಾಗಿ ನನಗೆ ತುಂಬಾ ರಕ್ಷಣೆ ಸಿಕ್ಕಿದೆ, ತುಂಬಾ ಒಳ್ಳೇದಾಗಿದೆ. ಹಾಗಾಗಿ ನೀವು ಸಹ ಮಾಡಿ, ನಂಬಿಕೆ ಇಟ್ಟು ಭಕ್ತಿಯಿಂದ ಮಾಡಿ, ಗ್ಯಾರಂಟಿ ನಿಮಗೆ ಒಳ್ಳೇದಾಗೇ ಆಗುತ್ತೆ. ಕೆಲವರಿಗೆ ಮನೆ ದೇವತೆ, ಕುಲ ದೇವತೆ ಆಗಿರ್ತಾರೆ, ಅಂಥವರಂತೂ ಈ ದೇವಿಯ ಸಾಧನೆ ಮಾಡಲೇಬೇಕು. ನೋಡಿ, ಈಗ ಇದಕ್ಕೆ ಇರ್ತಕ್ಕಂತಹ ನೀತಿ ನಿಯಮಗಳ ಬಗ್ಗೆ ತಿಳಿಸ್ತೀನಿ, ವಿಧಿ ವಿಧಾನಗಳ ಬಗ್ಗೆ ತಿಳಿಸ್ತೀನಿ, ಸಾಮಗ್ರಿಗಳ ಬಗ್ಗೆ ತಿಳಿಸ್ತೀನಿ, ತಿಳ್ಕೊಳ್ಳಿ. ನೋಡಿ, ಇದನ್ನು ಪ್ರಾರಂಭ ಮಾಡಬೇಕಾಗಿರ್ತಕ್ಕಂಥ ದಿನ ಬಂದ್ಬಿಟ್ಟು ಶುಕ್ರವಾರ ಪೌರ್ಣಮಿ, ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ದಿನ. ಅಥವಾ ನಿಮಗೆ ಶುಕ್ರವಾರ ಪೌರ್ಣಮಿ ಆಗಲಿಲ್ಲ ಅಂದರೆ ನೀವು ಅಮಾವಾಸ್ಯೆ, ನವರಾತ್ರಿ, ಒಳ್ಳೆಯ ಶುಭ ಮುಹೂರ್ತಗಳು, ಒಳ್ಳೆಯ ಒಂದು ಸಿದ್ಧ ಮುಹೂರ್ತಗಳು ಇದ್ದಂತಹ ಸಮಯದಲ್ಲಿ ನೀವು ಪ್ರಾರಂಭ ಮಾಡಬಹುದು. ದಿಕ್ಕು ಬಂದ್ಬಿಟ್ಟು ಇದಕ್ಕೆ ಉತ್ತರ ದಿಕ್ಕು ಮತ್ತೆ ಪೂರ್ವ ದಿಕ್ಕಿಗೆ ನೀವು ಮುಖ ಮಾಡಿ ಕೂತ್ಕೊಂಡು ಈ ಒಂದು ಸಾಧನೆಯನ್ನು ನೀವು ಮಾಡಬಹುದು. ದೀಪ, ಇದಕ್ಕೆ ತುಪ್ಪದ ದೀಪವನ್ನು ನೀವು ಹಚ್ಚಬೇಕಾಗತ್ತೆ. ಮಾಲೆ, ಇದಕ್ಕೆ ಮಾಲೆ ಬಂದ್ಬಿಟ್ಟು ರುದ್ರಾಕ್ಷಿ ಮಾಲೆಯನ್ನು ನೀವು ಬಳಸಬೇಕಾಗತ್ತೆ ಜಪ ಮಾಡೋದಕ್ಕೆ. ಹಾಗೆ ಜಪ ಸಂಖ್ಯೆ ಪ್ರತಿದಿನ ನೀವು 1 ಮಾಲೆ ಅಂದರೆ 108 ಮಂತ್ರ ಜಪ ಮಾಡಿದ್ರೆ ಸಾಕು. ಯಾಕಂದರೆ ಮಂತ್ರ ಸ್ವಲ್ಪ ದೊಡ್ಡದಾಗಿದೆ, ಹಾಗಾಗಿ. ಮತ್ತೆ ಮಂಟಪದ ಮೇಲೆ ನೀವು ರೇಣುಕಾ ಯಲ್ಲಮ್ಮ ದೇವಿಯ ಒಂದು ಫೋಟೋವನ್ನು ಇಟ್ಟರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ನೆಟ್ಟಲ್ಲಿ ತಗೊಂಡು ಒಂದು ಪ್ರಿಂಟ್ಔಟ್ ಹಾಕ್ಸ್ಕೊಂಡು ಅದನ್ನು ಸಹ ಇಟ್ಟು ಪೂಜೆ ಮಾಡಬಹುದು. ಜೊತೆಗೆ ನಿಮ್ಮ ಗುರುಗಳು, ನಿಮ್ಮ ಇಷ್ಟ ದೇವತಾ ಗುರುಗಳು, ಮನೆ ದೇವರು, ಅವ್ರುಗಳು ಸಹ ಫೋಟೋವನ್ನು ಸಹ ಇಟ್ಟು ನೀವು ಪೂಜೆಯನ್ನು ಮಾಡಬಹುದು. ವಸ್ತ್ರ, ಇದಕ್ಕೆ ಕೆಂಪು ಬಣ್ಣದ ವಸ್ತ್ರವನ್ನು ನೀವು ಧರಿಸಬೇಕಾಗತ್ತೆ. ಮಂಟಪದ ಮೇಲೆ ಕೆಂಪು ಬಣ್ಣದ ವಸ್ತ್ರ ಇರಬೇಕು. ಆಸನದ ಮೇಲೆ ಕೆಂಪು ಬಣ್ಣದ ವಸ್ತ್ರವನ್ನು ಹಾಕಿ ನೀವು ಕುತ್ಕೊಂಡು ಜಪ ಮಾಡಬೇಕಾಗತ್ತೆ. ವ್ರತ, ಇದಕ್ಕೆ ಇನ್ನೊಂದು ದಿನ ಬೇಕಾದ್ರೂ ವ್ರತ ಮಾಡ್ಬೋದು, ಅಥವಾ 21 ದಿನ ಬೇಕಾದ್ರೂ ನೀವು ವ್ರತವನ್ನು ಮಾಡಬಹುದು, ನಿಮ್ಮ ಅನುಕೂಲ. ಸಮಯ, ರಾತ್ರಿ 9 ಗಂಟೆಯ ಮೇಲೆ ಈ ಒಂದು ಸಾಧನೆಯನ್ನ, ಪೂಜೆಯನ್ನು ನೀವು ಮಾಡಬೇಕಾಗತ್ತೆ. ಬೆಳಗಿನ ಜಾವ 3 ಗಂಟೆ ತನಕ ಸಮಯ ಇರುತ್ತೆ. ಆ ಸಮಯದಲ್ಲಿ 9 ರಿಂದ 3 ಗಂಟೆ ತನಕ ನೀವು ಯಾವಾಗ ಏನು ಬೇಕಾದ್ರೂ ಯಾವಾಗ ಈ ಒಂದು ಪೂಜೆಯನ್ನು ಬೇಕಾದ್ರೆ ನೀವು ಮಾಡಬಹುದು. ನೋಡಿ, ಇದಕ್ಕೆ ಸಾಮಗ್ರಿ ಬಂದ್ಬಿಟ್ಟು ಬೇರೆ ಏನಿಲ್ಲ, ಬರೀ ಒಂದು 3 ನಿಂಬೆಹಣ್ಣು ಬೇಕಾಗುತ್ತೆ, ಒಂದು ಕೆಂಪು ಬಟ್ಟೆ ಬೇಕಾಗುತ್ತೆ, ಒಂದು ಕರ್ಚೀಫ್ ಅಷ್ಟಾಗಲಿರ್ತಕ್ಕಂಥ ಒಂದು ಕೆಂಪು ಬಟ್ಟೆ, ಅಥವಾ ಒಂದು ತುಂಬ ಚೆನ್ನಾಗಿರ್ತಕ್ಕಂಥ ಒಂದು 3 ನಿಂಬೆಹಣ್ಣು, ಮತ್ತು ಅರಿಶಿನ ಕುಂಕುಮ. ಇಷ್ಟಿದ್ರೆ ನೀವು ಇಷ್ಟು ಸಾಮಗ್ರಿ ಸಾಕು ನಿಮಗೆ ಇದನ್ನ ಪ್ರಯೋಗ ಮಾಡೋದಕ್ಕೆ. ಪ್ರಯೋಗ ಆಮೇಲೆ ಹೇಳ್ತೀನಿ ಲಾಸ್ಟಲ್ಲಿ. ಆಮೇಲೆ ಇದಕ್ಕೆ ನೈವೇದ್ಯವಾಗಿ ನೀವು ಹಾಲನ್ನ ಇಡಬೇಕಾಗತ್ತೆ. ಅಂದರೆ ಬೇರೆ ಯಾವುದೇ ಬೇಕಾದ್ರೆ ನೈವೇದ್ಯನೇ ಇಡ್ಬೋದು, ಆ ನೈವೇದ್ಯದ ಜೊತೆಗೆ ಸ್ವಲ್ಪ ಹಾಲು ಇಡಬೇಕು. ಹಾಲನ್ನ ಬಿಸಿ ಮಾಡಿ, ನಾವು ಯಾವ ರೀತಿ ಕುಡಿತೀವಿ ಹಾಲನ್ನು ಅದೇ ಥರ ಬಿಸಿ ಮಾಡಿಬಿಟ್ಟು ಆ ನೈವೇದ್ಯದ ಜೊತೆಗೆ ಇಡಬಹುದು. ಅಥವಾ ಹಾಲಿನಿಂದ ಮಾಡಿರ್ತಕ್ಕಂಥ ನೈವೇದ್ಯವನ್ನು ಇಡಬಹುದು. ಜೊತೆಗೆ ಕುಡಿಯೋದಕ್ಕೆ ಪಾನೀಯವನ್ನು, ನೀರನ್ನು ಒಂದು ಲೋಟದಲ್ಲಿ ಇಡಬೇಕಾಗುತ್ತೆ. ನೋಡಿ, ಇದೆಲ್ಲ ಆದಮೇಲೆ ನೀವು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ನಿಮ್ಮ ದೇವರ ಕೋಣೆಗೆ ಬಂದು ಕುತ್ಕೊಂಡು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ದೀಪವನ್ನು ಹಚ್ಕೊಂಡು ಈಗ ಪಂಚೋಪಚಾರ ಪೂಜೆ ಮಾಡಿ. ಪೂಜೆ ಎಲ್ಲ ಆದಮೇಲೆ ಆಸನಕ್ಕೆ ನಮಸ್ಕಾರ ಮಾಡಿ ಕುತ್ಕೊಳ್ಳಿ. ಆಸನದ ಮೇಲೆ ಕುತ್ಕೊಂಡು ಮಾಲೆ ತಗೊಳ್ಳಿ, ಮಾಲೆಗೂ ನಮಸ್ಕಾರ ಮಾಡಿಬಿಟ್ಟು ಈಗ ಗಣಪತಿಯ ಮಂತ್ರವನ್ನು ಹೇಳಿ. ಗಂ ಗಣಪತಯೇ ನಮಃ, ಗಂ ಗಣಪತಯೇ ನಮಃ 21 ಸಾರಿ ಹೇಳಿ. ನೆಕ್ಸ್ಟ್ ನವಗ್ರಹ ಮಂತ್ರವನ್ನು ಹೇಳಿ. ಓಂ ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹು ಕೇತವ ಸರ್ವೇ ಗ್ರಹಂ ಶಾಂತಿಕರ ಭವಂತು 9 ಸಾರಿ ಹೇಳಿ, ಅಥವಾ 21 ಸಾರಿ ಹೇಳಿ. ಈಗ ಗುರು ಮಂತ್ರ ನೋಡಿ, ನಿಮ್ಮ ಗುರುಗಳಿದ್ರೆ ಆ ಗುರುಗಳು ಕೊಟ್ಟಿರ್ತಕ್ಕಂತಹ ಗುರು ಮಂತ್ರವನ್ನ 108 ಸಾರಿ ಜಪ ಮಾಡಿ. ನಿಮ್ಗೆ ಯಾರು ಗುರುಗಳು ಇಲ್ಲ ಅಂತಂದ್ರೆ, ದೇಹದಾರಿ ಗುರುಗಳು ನಾನು ಹೇಳ್ತಾ ಇರೋದು, ಇಲ್ಲ ಅಂತಂದ್ರೆ ನೀವು ಈ ಒಂದು ಸಾಧನೆಗೆ ಪರಮೇಶ್ವರನನ್ನ, ಶಿವನನ್ನ ಗುರುವಾಗಿ ಸ್ವೀಕರಿಸಿ ಸಾಧನೆ ಮಾಡಿ. ಶಿವನ ಗುರು ಮಂತ್ರ ಈ ರೀತಿ ಇದೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಈ ಶಿವನ ಗುರು ಮಂತ್ರವನ್ನ 108 ಸಾರಿ ಜಪ ಮಾಡಿ. ಅಥವಾ
ನೀವು ಶ್ರೀಕೃಷ್ಣ ಪರಮಾತ್ಮನನ್ನು ಸಹ ಈ ಒಂದು ಸಾಧನೆಗೆ ಗುರುವಾಗಿ ಸ್ವೀಕರಿಸಿ ಸಾಧನೆ ಮಾಡಬಹುದು. ಕೃಷ್ಣನ ಗುರುಮಂತ್ರ ಈ ರೀತಿ ಇದೆ: ಕ್ಲೀಂ ಕೃಷ್ಣಾಯ ನಮಃ, ಕ್ಲೀಂ ಕೃಷ್ಣಾಯ ನಮಃ. ಈ ಕೃಷ್ಣನ ಗುರುಮಂತ್ರವನ್ನ 108 ಸಾರಿ ಜಪ ಮಾಡಿ. ಇಲ್ಲಿ ಈಗ ರಕ್ಷಾ ಮಂತ್ರ ನೋಡಿ, ರಕ್ಷಾ ಮಂತ್ರ ಈ ರೀತಿ ಇದೆ: ಓಂ ಅಪಸರ್ಪಂತು ಯೇ ಭೂತಃ ಭೂಮಿ ಸಂಸ್ಥಿತ ಯೇ ಭೂತ ವಿಘ್ನಕರ್ತಾರಸ್ತೆ ನಶ್ಯಂತು ಶಿವಾಜ್ಞ ಅಪಕ್ರಮಣಾಂತು ಭೂತಾನಿ ಪಿಶಾಚ ಸರ್ವತೋ ದಿಶಾಂ ಸರ್ವೇಶಾಂ ಮಾ ವಿರೋಧಿನ್ ಪೂಜಾ ಕರ್ಮ ಸಮಾರಂಭೆ. ಈ ರಕ್ಷಾ ಮಂತ್ರವನ್ನ 21 ಸಾರಿ ಹೇಳಿ. ಈ ರಕ್ಷಾ ಮಂತ್ರ ಆದ್ರೆ ಹೇಳಿ, ಇದು ಬೇಡ ಅಂತಂದ್ರೆ ನೀವು ಭೈರವನ ರಕ್ಷಾ ಮಂತ್ರವನ್ನ ನೀವು ಇಲ್ಲಿ 21 ಸಾರಿ ಹೇಳಿ, ಮಂತ್ರವನ್ನ ಹೇಳಿ ಆನಂತರ ಅಭಿಮಂತ್ರಿಸಿ ನಿಮ್ಮ 4 ದಿಕ್ಕಿಗೂ ಹಾಕಿ ಅಥವಾ ನಿಮ್ಮ ಸುತ್ತಲೂ ಹಾಕೊಂಡು ಆ ಕವಚವನ್ನು ಹಾಕೊಂಡು ನೀವು ನಿರ್ಭಯವಾಗಿ ಈ ಒಂದು ಸಾಧನೆಯನ್ನ ಮಾಡಬಹುದು. ಅಂದ್ರೆ ಓಂ ಅಪಸರ್ಪಂತು ಆ ರಕ್ಷಾ ಮಂತ್ರವನ್ನು ಬೇಕಾದ್ರೆ ಹಾಕೊಳ್ಳಿ, ಅಥವಾ ನಾನು ಬೇರೆ ವಿಡಿಯೋಗಳಲ್ಲಿ ಕೊಟ್ಟಿರ್ತಕ್ಕಂಥ ಭೈರವ ಸ್ವಾಮಿ ರಕ್ಷಾ ಮಂತ್ರವನ್ನು ಸಹ ಬೇಕಾದ್ರೂ ಹಾಕೊಬಹುದು. ನಂತರ ನೋಡಿ, ಇಲ್ಲಿ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ ಇದೆ: ಗುರು ಸಟ್ ಗುರು ಹೈ ವೀರ್, ಗುರು ಸಾಹಬ್ ಸುಮರೋ ಬಡಿ ಬಾತ್, ಸಿಂಗಿ ಟೋರೋ ಒನ್ ಕಹೋ ಮನ್ ನಾವೋ ಕರ್ತಾರ್, ಸಕಲ್ ಗುರುನ್ ಕಾ ಹರ್ ಬಜೆ, ಗಟ್ಟಾ ಪಕರ್ ಉಟ್ ಜಾಕ್, ಚೇತ್ ಸಂಬಾರ್ ಶ್ರೀ ಪರಮಹಂಸ. ಇದು ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ 21 ಸಾರಿ ಹೇಳಿ. ಈಗ ನೆಕ್ಸ್ಟ್ ಮೂಲ ಮಂತ್ರ ನೋಡಿ. ಮೂಲ ಮಂತ್ರ ಈ ರೀತಿ ಇದೆ: ಗಟ್ಕಿ ಗಟೋಯಿಯ ಬೋಲೆ ಪೀಪಲ್ ಕೆ ಮಶಾನ್, ತಹ ಮಾತಾ ರೇಣುಕಾ ಕಡೆ, ಚಾತಿ ತಾನ್ ದೇವತಾओं को गोद उठती, गोरस गार पिलाती, जिसकी आंगन फूलों की बगिया, देवताओं को नहलाती, भूतों के संग खेल रचाती, कुछ खाती कुछ पीती कुछ को घर ले जाती, हिंगलाजा की माही सोने की है आसन, सजाती मेरो भी एक काम सजा दे, जो कहूँ माँ रेणुका उस काम को इसी घड़ी इसी पल सिद्ध कर दिखा दे, दुहाई रेणुका माई की, हांक परे ब्रह्मदेव की. ನೋಡಿ ಮತ್ತೊಮ್ಮೆ ಹೇಳ್ತೀನಿ: ಗಟ್ಕೆ ಗಟೋಯಿಯ बोले पीपल के मशान, तहा माता रेणुका कड़े, चाती तान देवताओं को गोद उठती, गोरस गार पिलाती, जिसकी आंगन फूलों की बगिया, देवताओं को नहलाती, भूतों के संग खेल रचाती, कुछ खाती कुछ पीती कुछ को घर ले जाती, हिंगलाजा की माही सोने की है आसन, सजाती मेरो भी एक काम सजा दे, जो कहूँ माँ रेणुका उस काम को इसी घड़ी इसी पल सिद्ध कर दिखा दे, दुहाई ರೇಣುಕಾ ಮಾಯಿ ಕಿ, ಆಂಕ್ ಪರೆ ಬ್ರಹ್ಮದೇವ್ ಕಿ. ಇದು ಮೂಲ ಮಂತ್ರವನ್ನ ನೀವು ಪ್ರತಿದಿನ 1 ಮಾಲೆ ಜಪ ಮಾಡಿದ್ರೆ ಸಾಕು. 108 ಸಾರಿ 1 ಮಾಲೆ ಜಪ ಮಾಡಬೇಕಾಗತ್ತೆ ಪ್ರತಿದಿನ. ಅದಕ್ಕಿಂತ ಹೆಚ್ಚಿಗೆ ಬೇಕಾದ್ರೆ ನೀವು ಜಪ ಮಾಡಬಹುದು. ನೋಡಿ, ಮೂಲ ಮಂತ್ರ ಆಯ್ತು, ಜಪ ಆಯ್ತು. ಈಗ ಏನ್ ಮಾಡಿ, ಆರತಿ ಮಾಡಿ, ಕರ್ಪೂರವನ್ನು ಹಚ್ಚಿ ಆರತಿ ಮಾಡಿ, ರೇಣುಕಾ ಯಲ್ಲಮ್ಮ ತಾಯಿಗೆ ಆರತಿ ಮಾಡಿ, ಮಂಟಪದ ಮೇಲೆ ಇರ್ತಕ್ಕಂಥ ಎಲ್ಲ ದೇವತೆಗಳಿಗೂ ದೇವರಿಗಳಿಗೂ ಗುರುಗಳಿಗೂ ಆರತಿ ಮಾಡಿ. ನೆಕ್ಸ್ಟ್ ಅರ್ಪಣೆ ಮಾಡಬೇಕು. ಅಂದ್ರೆ ನೀವು ಮಾಡಿರ್ತಕ್ಕಂಥ ಪೂಜೆ, ಜಪ, ನೈವೇದ್ಯ, ಪಾನೀಯ, ಪುಷ್ಪ ಏನೇನಿದೆ, ನೀವೇನೇನು ಮಾಡಿದ್ರೆ ಅವೆಲ್ಲವನ್ನ ತಾಯಿಗೆ ಅರ್ಪಿಸಿ ಬೇಡ್ಕೊಳ್ಳಿ. ಅಮ್ಮ ಇವೆಲ್ಲವನ್ನ ಸ್ವೀಕರಿಸು ತಾಯಿ ಅಂತ ಬೇಡ್ಕೊಳ್ಳಿ. ಗುರು ಮಂತ್ರ ಆದ್ಮೇಲೆ ನೀವು ಸಂಕಲ್ಪ ಮಾಡ್ಕೊಳ್ಬೇಕು. ನಿಮ್ಮ ಬಲಗೈ ಹಸ್ತದ ಮೇಲೆ ಸ್ವಲ್ಪ ನೀರನ್ನ, ಸ್ವಲ್ಪ ಅಕ್ಷತೆನ ಹಾಕೊಂಡು ಆ ತಾಯಿ ಹತ್ರ, ಆ ಗುರುಗಳ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ, ಆಜ್ಞೆ ತಗೊಳ್ಳಿ, ಆಶೀರ್ವಾದ ಪಡ್ಕೊಳ್ಳಿ. ನಾನು ಇಂಥವರ ಮಗನಾದಂತಹ ನಾನು ಈ ದಿನ ನಿಮ್ಮ ನಕ್ಷತ್ರ ರಾಶಿ, ಅವತ್ತಿನ ದಿನ ನಕ್ಷತ್ರ ರಾಶಿ ತಿಥಿ, ನಿಮ್ಮ ರಾಶಿ ನಕ್ಷತ್ರ ಎಲ್ಲವನ್ನ ಹೇಳ್ಕೊಂಡು ನಾನು ನನ್ನ ಕಾರ್ಯಸಿದ್ಧಿಗಾಗಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಶಾಬರ ಮಂತ್ರ ಸಾಧನೆಯನ್ನ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ದಯಮಾಡಿ ಗುರುದೇವ, ಅಮ್ಮ ಮಾತಾ ರೇಣುಕಾ ಯಲ್ಲಮ್ಮ ನನಗೆ ಆಶೀರ್ವಾದ ಮಾಡಿ ಆಜ್ಞೆ ಕೊಡಿ ಅಂತ ಬೇಡ್ಕೊಂಡು ಆ ಹಸ್ತದಲ್ಲಿರ್ತಕ್ಕಂಥ ನೀರನ್ನ ಅಲ್ಲೇ ಪಕ್ಕದಲ್ಲೇ ಭೂಮಿ ಇಟ್ಬಿಡಿ. ಕಂಕಣ ಇದ್ರೆ ಕಟ್ಕೊಳ್ಳಿ, ಕಂಕಣ ಕಟ್ಕೊಳ್ಳಿ, ಒಂದು ಕೈಗೆ, ಬಲಗೈಗೆ ಕಟ್ಕೊಂಡು ನೀವು ಪ್ರಾರಂಭ ಮಾಡಿ. ಅರ್ಪಣೆ ಆಯಿತು. ಈಗ ಕ್ಷಮಾ ಪ್ರಾರ್ಥನೆ ಅಂದರೆ ನೀವು ಮಾಡಿರ್ತಕ್ಕಂಥ ಪೂಜೆಯಲ್ಲಿ, ಜಪದಲ್ಲಿ, ವ್ರತದಲ್ಲಿ ಏನಾದರೂ ಲೋಪದೋಷಗಳಾಗಿದ್ರೆ, ಅಪವಿತ್ರಗಳಾಗಿದ್ರೆ ದಯಮಾಡಿ ಕ್ಷಮಿಸು ತಾಯಿ,
ಎಲ್ಲಮ್ಮ ಅಂತ ಬೇಡ್ಕೊಂಡು ಕ್ಷಮೆ ಕೇಳಿ ತಾಯಿ ಹತ್ರ. ಹಿಂಗೆಲ್ಲ ಆಯ್ತು. ಈಗ ನೆಕ್ಸ್ಟ್ ಪ್ರಯೋಗ ನೋಡಿ. ಪ್ರಯೋಗ ಬಂದ್ಬಿಟ್ಟು ಏನಿಲ್ಲ, ಈಗ ಜಸ್ಟ್ ಒಂದು 3 ನಿಂಬೆಹಣ್ಣು ತಗೊಳ್ಳಿ. 3 ನಿಂಬೆಹಣ್ಣು ತಗೊಂಡು 3 ನಿಂಬೆಹಣ್ಣಿಗೂ ಅಭಿಮಂತ್ರಿಸ್ಬೇಕು. ಇದು ಮಂತ್ರವನ್ನ ಹೇಳೋದು, ಸ್ವಲ್ಪ ಅಕ್ಷತೆಯನ್ನ 3 ನಿಂಬೆಹಣ್ಣು ಮೇಲೆ ಹಾಕೋದು. ಈ ರೀತಿ 21 ಸಾರಿ ಮಾಡಿಬಿಟ್ಟು ಇದು ಯಾವಾಗ ಮಾಡ್ಬೇಕಾದ್ರೆ ನೀವು ಸಾಧನೆನ ಮುಗಿಸಿದ ನಂತರ ಆಮೇಲೆ ನೀವು ಪ್ರಯೋಗ ಮಾಡಬೇಕು. ಸ್ಟಾರ್ಟಿಂಗಲ್ಲೇ ಪ್ರಯೋಗ ಮಾಡಬಾರ್ದು. ಕೆಲವರು ಏನು ಮಾಡ್ತಾರೆ, ಇನ್ನು ಸಾಧನೆ ಮಾಡಿಲ್ಲ, ಜಪ ಮಾಡಿಲ್ಲ, ಏನೂ ಮಾಡಿಲ್ಲ, ಡೈರೆಕ್ಟ್ ಪ್ರಯೋಗ ಕೊಟ್ಟೋಗ್ಬಿಡ್ತಾರೆ. ಆಮೇಲೆ ನಂಗೆ ಫೋನ್ ಮಾಡಿಬಿಟ್ಟು ಗುರುಗಳೇ ಮಾಡಿದೆ ಏನೂ ಆಗಲಿಲ್ಲ ಅಂತ ಹೇಳ್ತಾರೆ. ಈ ರೀತಿ ನಿಂಬೆಹಣ್ಣಿಗೆ ಅಭಿಮಂತ್ರಿಸಿ 1 ನಿಂಬೆಹಣ್ಣ ಅಲ್ಲೇ ತಾಯಿಗೆ ಎಲೆ ತೆಗೆದುಬಿಟ್ಟು ಅಲ್ಲೇ ಕಟ್ ಮಾಡಿ. ಅಂದರೆ ಆ ನಿಂಬೆಹಣ್ಣು ಕಟ್ ಮಾಡುವಾಗ ನಿಮ್ಮ ಕೋರಿಕೆ, ನಿಮ್ಮ ಪ್ರಾರ್ಥನೆ ಏನಿದೆ ಅದನ್ನು ಹೇಳಬೇಕು. ಅಂದರೆ ನೋಡಿ, ನಿಮ್ಗೇನೋ ಸಮಸ್ಯೆ ಇದೆ ಅಂದ್ಕೊಳ್ಳಿ, ಅಥವಾ ನಿಮ್ಮ ಕಾರ್ಯಗಳು ಏನಾದರೂ ಆಗಬೇಕಂತ ಅಂದ್ಕೊಳ್ಳಿ, ಅದ್ರ ಬಗ್ಗೆ ಎಲ್ಲ ಹೇಳ್ಬಿಟ್ಟು ನಿಂಬೆಹಣ್ಣ ಅಭಿಮಂತ್ರಿಸಿ ಆನಂತರ ನೀವು ಅದನ್ನು ಕಟ್ ಮಾಡಬೇಕು. ಅಲ್ಲೇ ಕಟ್ ಮಾಡಿ ಅಲ್ಲೇ ಅಕ್ಕಪಕ್ಕ ಹಾಕ್ಬಿಡಿ. ಒಂದು ನಿಂಬೆಹಣ್ಣು ಆಯಿತು. ಇನ್ನು 2 ನಿಂಬೆಹಣ್ಣು ಐತೆ. ಆ 2 ನಿಂಬೆಹಣ್ಣು ತಗೊಂಡು ಹೋಗ್ಬಿಟ್ಟು ನೀವು ಇಲ್ಲಾದ್ರೂ 3 ದಾರಿ ಕೂಡ್ತಕ್ಕಂಥ ಜಾಗ ಅಥವಾ 4 ದಾರಿ ಕೂಡ್ತಕ್ಕಂಥ ಜಾಗದಲ್ಲಿ ಕಟ್ ಮಾಡಿಬಿಟ್ಟು 4 ದಿಕ್ಕಿಗೆ ಹಾಕ್ಬಿಡಿ. ಒಂದೊಂದು ನಿಂಬೆಹಣ್ಣ ಹಾಕ್ಬಿಟ್ಟು ಸೀದಾ ವಾಪಸ್ ಬಂದ್ಬಿಡಿ. ಅಂದರೆ ಅಲ್ಲೇ ಹೋಗಿ ಮಂತ್ರ ಹೇಳಿ ಹೊರಗಡೆನೆ ಮಾಡ್ಬೋದು, ಅಥವಾ ಮನೆಯಲ್ಲೇ ನೀವು ಮಂತ್ರ ಹೇಳಿ ಅಭಿಮಂತ್ರಿಸಿ ಆ ನಿಂಬೆಹಣ್ಣಿಗೆ ಸಿದ್ಧಿ ಮಾಡಿಕೊಂಡು ನಿಮ್ಮ ಕೆಲಸ ಏನಾಗಬೇಕು, ನನಗೆ ಇಂಥ ಕೆಲಸ ಮಾಡಿಕೊಡ್ತಾಯಿ ಅಂತ ಹೇಳ್ಬಿಟ್ಟು ಆ ಅಭಿಮಂತ್ರಿಸಿ ಆ ನಿಂಬೆಹಣ್ಣನ್ನ ತಗೊಂಡೋಗಿ ನೀವು ಹೊರಗಡೆ ಕಟ್ ಮಾಡಿ ಬಿಸಾಕಬೇಕು. 4 ದಿಕ್ಕಿಗೆ ಬಿಸಾಕಬೇಕು. 2 ನಿಂಬೆಹಣ್ಣು 2 ದಿಕ್ಕಿಗಾಯಿತು, ಕಟ್ ಮಾಡಿದ್ರೆ ಅರ್ಧ. ಇನ್ನೆರಡು ನಿಂಬೆಹಣ್ಣು 2 ದಿಕ್ಕಿಗಾಗುತ್ತೆ ಎಸೆಯೋದಕ್ಕೆ, ಅರ್ಧ ಆಯಿತು. ಈ ಥರ ಮಾಡಿಬಿಟ್ಟು ಬಂದ್ಬಿಡಿ. ಇಷ್ಟೇ ಪ್ರಯೋಗ, ಸಿಂಪಲ್ ಪ್ರಯೋಗ. ಜೊತೆಗೆ ಆ ನೈವೇದ್ಯವನ್ನು ನೀವು ಹಸುಗೆ ಕೊಡಬೇಕು, ಹಸುಗೆ ತಿನ್ನಿಸ್ಬಿಡ್ಬೇಕು. ಆ ನೈವೇದ್ಯ ಇಟ್ಟಿದ್ರೆ ಅವೆಲ್ಲವನ್ನ ಪ್ರತಿದಿನ ಈ ರೀತಿ ನೀವು ಮಾಡಬೇಕಾಗತ್ತೆ. ಸಂಕಲ್ಪ ಒಂದಿನ ಮಾತ್ರ, ಸ್ಟಾರ್ಟಿಂಗ್ ಮಾತ್ರ ನೀವು ಸಂಕಲ್ಪ ಮಾಡ್ಕೊಳ್ಬೇಕು. ಪ್ರತಿದಿನ ಸಂಕಲ್ಪ ಮಾಡ್ಕೊಳ್ತಕ್ಕಂತಹ ಅವಶ್ಯಕತೆ ಇಲ್ಲ. ನೀವು ವ್ರತ ಮುಗಿಸ್ತಾವಾಗ ನಿಮ್ಮ ಕೈಲಿರ್ತಕ್ಕಂಥ ಕಂಕಣವನ್ನ ಬಿಚ್ಚಿ ಒಂದು ಮರದ ಬುಡದಲ್ಲಿ ಹಾಕ್ಬಿಡಿ, ವ್ರತ ಎಲ್ಲ ಮುಗಿದ ಮೇಲೆ. ಸರಿ ವೀಕ್ಷಕರೇ, ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.